ಆಷಾಢ ಮಾಸವನ್ನು ಶೂನ್ಯ ಮಾಸವೆಂದರೂ ಸಹ ಇದೊಂದು ನಿಜವಾಗಿಯೂ ಪವಿತ್ರವಾದ ಮಾಸ. ಈ ಮಾಸದಲ್ಲಿ ದೇವರನ್ನು ಪೂಜಿಸಿದರೆ ಮನಸ್ಸಿನ ಬಯಕೆಗಳು ಬಹಳ ಬೇಗನೆ ಈಡೇರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಆಷಾಢ ಮಾಸದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾನು ನಿಮಗೆ ನೀಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಆಷಾಢ ಮಾಸವನ್ನು ಭಾರತೀಯರು ಅಶುಭ ಮಾಸವೆಂದು ಪರಿಗಣಿಸುತ್ತಾರೆ. ಈ ಮಾಸದಲ್ಲಿ ಹೆಚ್ಚಾಗಿ ಯಾರು ಕೂಡ ಶುಭ ಸಮಾರಂಭಗಳನ್ನು ಮಾಡಲು ಇಚ್ಛಿಸುವುದಿಲ್ಲ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಕೆಲವು ಕಡೆ ಆಷಾಢ ಹಬ್ಬವನ್ನು ಆಚರಿಸುತ್ತಾರೆ. ಹೊಸದಾಗಿ ಮದುವೆಯಾದ ವಧುವು ಆಷಾಢ ಮಾಸದಲ್ಲಿ ಈ ಮಾಸ ಮುಗಿಯುವವರೆಗೂ ತನ್ನ ತವರು ಮನೆಯಲ್ಲೇ ಇರುವುದು ಸಂಪ್ರದಾಯ. ಗಂಡ ಹೆಂಡತಿಯರು ಈ ಮಾಸದಲ್ಲಿ ಸೇರಿದರೆ ಅಶುಭವೆಂಬ ಕಾರಣ ಹಾಗೂ ಅತ್ತೆ ಸೊಸೆ ಈ ಮಾಸದಲ್ಲಿ ಒಂದೇ ಮನೆಯಲ್ಲಿದ್ದರೆ ಮನಸ್ತಾಪ ಉಂಟಾಗಬಹುದೆಂಬುದು ಹಿರಿಯರ ನಂಬಿಕೆ. ಇದೇ ಕಾರಣಕ್ಕೆ ನವ ವಧುವನ್ನು ತವರು ಮನೆಗೆ ಕಳುಹಿಸುತ್ತಾರೆ. ಈ ಮಾಸದಲ್ಲಿ ಮದುವೆ ಮಾತುಕತೆಯಾಗಲಿ, ವಾಹನ, ಜಮೀನು ಖರೀದಿಯಾಗಲಿ, ಹೊಸ ವ್ಯಾಪಾರದ ಆರಂಭವಾಗಲಿ ಅಥವಾ ಯಾವುದೇ ಶುಭ ಸಮಾರಂಭಗಳನ್ನು ಮಾಡುವುದಿಲ್ಲ. ಈ ಮಾಸದಲ್ಲಿ ವಿಪರೀತವಾಗಿ ಮಳೆಯಾಗುವ ಕಾರಣ ಯಾವುದೇ ಶುಭ ಸಮಾರಂಭಗಳನ್ನು ಹಮ್ಮಿಕೊಳ್ಳುವುದಿಲ್ಲ ಎಂಬುದು ಇಂದಿನ ವಿಚಾರವಾದಿಗಳ ವಾದ. ಈ ಮಾಸವನ್ನು ಪವಿತ್ರ ಮಾಸವೆಂದು ತಿಳಿಯಲು ಹಲವಾರು ಉದಾಹರಣೆಗಳನ್ನು ಸಹ ನೀಡಬಹುದು. ಮೊದಲನೆಯದಾಗಿ ತುಳುನಾಡಿನಲ್ಲಿ ಆಟಿಯ ಅಮಾವಾಸ್ಯೆ ಆಚರಿಸುವುದು ಇದೇ ಮಾಸದಲ್ಲಿ. ಹಿಂದಿನ ಕಾಲದಲ್ಲಿ ಭೂಮಿಗೆ ಬಂದಿದ್ದ ಮಹಾಮಾರಿಯನ್ನು ಆಟಿ ಕಳೆಂಜ ಬಂದು ಮಹಾಮಾರಿಯನ್ನು ನಿರ್ಮೂಲನೆ ಮಾಡಿದ್ದು ಸಹ ಇದೇ ಮಾಸದಲ್ಲಿ. ಶಿವ ಪಾರ್ವತಿಗೆ ಅಮರನಾಥ ಗುಹೆಯಲ್ಲಿ ಅಮರತ್ವದ ಕಥೆ ಹೇಳಿದ್ದು ಸಹ ಇದೇ ಆಷಾಢ ಮಾಸದಲ್ಲಿ. ಇದೇ ಮಾಸದಲ್ಲಿ ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದಾಳೆ. ಮೈಸೂರಿನ ಚಾಮುಂಡೇಶ್ವರಿ ದೇವಿ ಜನಿಸಿದ್ದು ಸಹ ಇದೇ ಆಷಾಢ ಮಾಸದಲ್ಲಿ. ಅಮೃತಲಕ್ಷ್ಮಿ ವ್ರತವನ್ನು ಆಷಾಢ ಮಾಸದ ಶುಕ್ಲ ಪಂಚಮಿಯ ದಿನದಂದು ಆಚರಿಸಲಾಗುತ್ತದೆ. ಮಹಾಪತಿವ್ರತೆಯಾದ ಅನಸೂಯ ದೇವಿ 4 ಸೋಮವಾರ ಶಿವವ್ರತ ಮಾಡಿ ತನ್ನ ಪತಿಯ ಆಯಸ್ಸನ್ನು ಮರಳಿ ಪಡೆದಿದ್ದು ಸಹ ಇದೇ ಮಾಸದಲ್ಲಿ. ಅಮರನಾಥದ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆಷಾಢ ಮಾಸದಲ್ಲೇ ಆರಂಭವಾಗುತ್ತದೆ. ಬಲಿ ಚಕ್ರವರ್ತಿಯು ಶಾಂಡಿಲ್ಯ ವ್ರತವನ್ನು ಆಚರಿಸಿದ್ದು ಸಹ ಇದೇ ಆಷಾಢ ಮಾಸದಲ್ಲಿಯೇ. ಇಂದ್ರನು ಗೌತಮ ಮುನಿಗಳಿಂದ ಶಾಪವನ್ನು ಪಡೆದಿರುವುದರಿಂದ ಅದರ ವಿಮೋಚನೆಗಾಗಿ ಇಂದ್ರನು ಆಷಾಢ ಮಾಸದ 4 ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪದಿಂದ ವಿಮೋಚನೆಯನ್ನು ಪಡೆದಿದ್ದು ಸಹ ಇದೇ ಆಷಾಢ ಮಾಸದಲ್ಲಿ. ಇಷ್ಟೆಲ್ಲ ಇರುವಾಗ ಆಷಾಢ ಮಾಸವನ್ನು ಅಶುಭವೆಂದು ಹೇಳುವುದು ಸರಿಯಾ ಅಥವಾ ತಪ್ಪಾ ಎಂದು ಕಮೆಂಟ್ಸ್ ಮೂಲಕ ನಮಗೆ ನೀವು ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.